ನಮಸ್ಕಾರ. ಕೊರೋನಾಗೆ ಸಂಬಂಧಪಟ್ಟಂತಹ ಎಲ್ಲಾ 30 ಸುದ್ದಿಗಳನ್ನ ಕೊರೋನಾ 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 673ಕ್ಕೆ ಏರಿಕೆಯಾಗಿದೆ. ಇವತ್ತು 22 ಹೊಸ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು, ದಾವಣಗೆರೆ ಒಂದರಲ್ಲೇ 12 ಪಾಸಿಟಿವ್ ಕೇಸ್ಗಳು ಕಂಡುಬಂದಿದೆ. ಇನ್ನು ಬೆಂಗಳೂರು 3, ಬಾಗಲಕೋಟೆಯಲ್ಲಿ 2, ಬಳ್ಳಾರಿಯಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ, ಹಾವೇರಿಯಲ್ಲಿ, ಧಾರವಾಡದಲ್ಲಿ ತಲಾ ಒಂದೊಂದು ಪ್ರಕರಣ ದಾಖಲಾಗಿದೆ. ಜೊತೆಗೆ ರಾಜ್ಯದಲ್ಲಿ ಇವತ್ತು 2 ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಇದುವರೆಗೂ ಕೊರೋನಾಗೆ ಬಲಿಯಾದವರ ಸಂಖ್ಯೆ ಈ ಮೂಲಕ 29ಕ್ಕೆ ಏರಿಕೆಯಾಗಿದೆ. ಇವತ್ತು ಬರೋಬ್ಬರಿ 10 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು 312 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ವ್ಯಾಪಾರ, ಕಟ್ಟಡ ನಿರ್ಮಾಣ ಕಾಮಗಾರಿ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನು ಮತ್ತೆ ಪ್ರಾರಂಭಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರ ಅನಗತ್ಯ ಪ್ರಯಾಣವನ್ನು ನಿಯಂತ್ರಿಸಬೇಕಾಗಿದೆ ಎಂದು ಮನವರಿಕೆ ಮಾಡಲಾಯಿತು. ನಾನು ಕಾರ್ಮಿಕರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ದಯಮಾಡಿ ಗಾಳಿ ಸುದ್ದಿಗೆ ಯಾರು ಅವಕಾಶವನ್ನು ಮಾಡಿಕೊಡಬೇಡಿ. ನೀವು ಎಲ್ಲೆಲ್ಲಿ ಕೆಲಸವನ್ನು ಮಾಡ್ತಿದ್ದೀರಿ ಆ ಸಂಸ್ಥೆಗಳಲ್ಲಿ ನಿಮಗೆ ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನು ಒದಗಿಸುವಂಥ ಜವಾಬ್ದಾರಿ ಸರ್ಕಾರದ್ದಿದೆ. ದಾವಣಗೆರೆಯಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. ಇಂದು ಮತ್ತೆ 12 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ವು. ಈವರೆಗೂ ದಾವಣಗೆರೆಯಲ್ಲಿ ಒಟ್ಟು 44 ಪ್ರಕರಣಗಳು ದಾಖಲಾಗಿವೆ. ಸೋಂಕಿತ 50 ವರ್ಷದ ಮಹಿಳೆ ಪೇಷಂಟ್ ನಂಬರ್ 662 ಸಾವನ್ನಪ್ಪಿದ್ದು, ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಸಾವು ಸೇರಿದಂತೆ ದಾವಣಗೆರೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ದಾವಣಗೆರೆಯಲ್ಲಿ 2 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 39 ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹಿಂದಿನ 12 ಪಾಸಿಟಿವ್ ಪ್ರಕರಣದಲ್ಲಿ 3 ಜನ ವೃದ್ಧರಿಗೆ ಪೇಷಂಟ್ ನಂಬರ್ 556ರೊಂದಿಗೆ ಪ್ರಾಥಮಿಕ ಹಾಗೂ 2 ದ್ವಿತೀಯ ಸಂಪರ್ಕ ಇತ್ತು ಅಂತ ತಿಳಿದು ಬಂದಿದೆ. 7 ಜನರಿಗೆ ವೃದ್ಧನ ಸೊಸೆ ಪೇಷಂಟ್ ನಂಬರ್ 581 ಸಂಪರ್ಕದಿಂದ ಸೋಂಕು ತಗುಲಿದೆ. ಬೆಂಗಳೂರಿನ ಮಡಿವಾಳದ ತುಂಬು ಗರ್ಭಿಣಿಯೊಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಪೇಷಂಟ್ ನಂಬರ್ 652 ಬೆಂಗಳೂರಿನ 30 ವರ್ಷದ ಮಹಿಳೆಯ ಹೆರಿಗೆಗೆ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇತ್ತು. ಗರ್ಭಿಣಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಕೂಡ ಇಲ್ಲ. ಆದರೂ ಸೋಂಕು ಕಾಣಿಸಿಕೊಂಡಿದೆ ಹೇಗೆ ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗ್ತಿಲ್ಲ. ಸೋಂಕಿನಿಂದಾಗಿ ಗರ್ಭಿಣಿ ಮತ್ತು ಅವರ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಆದರೆ ಟೆನ್ಷನ್ ಆಗೋದು ಬೇಡ, ಬೇಗ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಬಹುದು ಅಂತ ವೈದ್ಯರು ತಮ್ಮ ಸಲಹೆ ಕೊಟ್ಟಿದ್ದಾರೆ. ಈ ಹಿಂದೆ ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಡೆಲಿವರಿಯಾದ ಮಹಿಳೆ ಒಬ್ಬರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಆಮೇಲೆ ವೈದ್ಯರು ಅಮ್ಮ ಮಗುವನ್ನ ಬೇರೆ ಬೇರೆ ಮಾಡಿ ಚಿಕಿತ್ಸೆಯನ್ನ ಕೊಟ್ಟಿದ್ರು. ಬಳ್ಳಾರಿಯಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ದಾಖಲಾಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಮಾತನಾಡಿದಂತ ಬಳ್ಳಾರಿ ಜಿಲ್ಲಾಧಿಕಾರಿ ನಕುಲ್ ಮಾಹಿತಿಯನ್ನು ನೀಡಿದ್ರು. ಉತ್ತರಾಖಂಡ್ನ ಲುಡ್ಕಿಯಿಂದ 18 ಜನ ಬಂದಿದ್ರು. ಇವರಲ್ಲಿ 4 ಆಂಧ್ರದವರು, 14 ಜನ ಬಳ್ಳಾರಿಯವರು. 14 ಜನರಲ್ಲಿ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕೌಲ್ ಬಜಾರ್ ಪ್ರದೇಶದ ನಿವಾಸಿಗೆ ಪಾಸಿಟಿವ್ ಬಂದಿದೆ. ಕೌಲ್ ಬಜಾರ್ ಈಗ ಕಂಟೈನ್ಮೆಂಟ್ ಝೋನ್ ಆಗಿದೆ ಅಂತ ಡಿಸಿ ತಿಳಿಸಿದ್ದಾರೆ. 18 ಜನರಲ್ಲಿ 17 ಜನರು ನೆಗೆಟಿವ್ ಬಂದಿದೆ, ಒಬ್ಬರದು ಪಾಸಿಟಿವ್ ಬಂದಿದೆ. ಅವರನ್ನ ನಿನ್ನೆ ರಾತ್ರಿ ನಾವು ನಮ್ಮ ಆಸ್ಪತ್ರೆಗೆ ಅವ್ರನ್ನ ಮೂವ್ ಮಾಡಿದ್ದೀವಿ. ಉಳಿದ 16 ಜನರಲ್ಲಿ ಒಬ್ಬರು ಪಾಸಿಟಿವ್ ಆಸ್ಪತ್ರೆಯಲ್ಲಿದ್ದಾರೆ. 13 ಜನನ ನಾವು ಈಗಾಗಲೇ ನಮ್ಮ ಕ್ವಾರಂಟೈನ್. ಮೈಸೂರಲ್ಲಿ ಕೇರಳ ಶುಂಠಿ ವ್ಯಾಪಾರಿಯಿಂದ ಆತಂಕ ಶುರುವಾಗಿದೆ. ಮೈಸೂರಲ್ಲಿ ಶುಂಠಿ ಖರೀದಿಸಿದ ವ್ಯಾಪಾರಿಗೆ ಸೋಂಕಿನ ಭೀತಿ ಶುರುವಾಗಿದೆ. ಕೇರಳ ಮೂಲದ ವ್ಯಾಪಾರಿ ಕೆಆರ್ ನಗರ ಎಚ್ಡಿ ಕೋಟೆಗೆ ಬಂದಿದ್ದ. ಮೈಸೂರಿನಿಂದ ಚೆನ್ನೈ, ಕೇರಳಕ್ಕೂ ತೆರಳಿ ಶುಂಠಿ ವ್ಯಾಪಾರ ಮಾಡಿದ್ದ. ಕೇರಳದಲ್ಲಿ ತಪಾಸಣೆ ವೇಳೆ ಶುಂಠಿ ವ್ಯಾಪಾರಿಗೆ ಸೋಂಕು ದೃಢವಾಗಿದ್ದು, ಈಗ ಮೈಸೂರಲ್ಲಿ ಆತಂಕ ಮನೆ ಮಾಡಿದೆ. ಕೇರಳ ವ್ಯಾಪಾರಿಗೆ ಸೋಂಕು ದೃಢವಾಗಿರುವ ಬಗ್ಗೆ ಮೈಸೂರು ಜಿಲ್ಲಾಡಳಿತಕ್ಕೆ ಮಾಹಿತಿ ರವಾನಿಸಿದೆ ಕೇರಳ ಸರ್ಕಾರ. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು 16 ಮಂದಿಗೆ ತಪಾಸಣೆ ಮಾಡಿದ್ದಾರೆ. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಮೈಸೂರು ಡಿಸಿ ಅಭಿರಾಮ್ ಜಿ ಶಂಕರ್ ಹೇಳಿದ್ದಾರೆ. ಗೊತ್ತಾಗಿದೆ ಅದೇ ದಿನ ರಾತ್ರಿನೇ ಪೊಲೀಸು ಮತ್ತು ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಎಲ್ಲ ಸೇರಿ ಒಂದು 6 ಜನ ಯಾರೊಟ್ಟಿಗೆ ಅವರು ಸಂಪರ್ಕ ಮಾಡಿದರು. ಅಷ್ಟು ಜನರನ್ನ ಪತ್ತೆ ಮಾಡಿ ನಿನ್ನೆನೇ ಟೆಸ್ಟ್ ಮಾಡಿ ಅವ್ರದ್ದೆಲ್ಲ ನೆಗೆಟಿವ್ ಬಂದಿದೆ. ಈಗ ಸದ್ಯಕ್ಕೇನೋ ಆತಂಕಕ್ಕೆ ಮತ್ತು ಅದರದೆಲ್ಲ ಏನು ಅಗತ್ಯತೆ ಏನಿಲ್ಲ. ಸದ್ಯಕ್ಕೆ ಕೋಟೆಯಲ್ಲಿ ಆಗಲಿ, ಕೆ ಆರ್ ನಗರ ಆಗಲಿ ಅವರಿಂದ ಯಾರಿಗೂ ಕೂಡ ಸೋಂಕೇನು ಬಂದಿಲ್ಲ. ಟೆಸ್ಟಿಂಗ್ ನೆಗೆಟಿವ್ ಬಂದಿದೆ. ಬೆಂಗಳೂರಿನ ಪೇದೆಯಿಂದ ಕೊರೋನಾ ಸೋಂಕು ಚಾಮರಾಜನಗರಕ್ಕೂ ಕೂಡ ವ್ಯಾಪಿಸುವ ಆತಂಕ ಎದುರಾಗಿದೆ. ಬೇಗೂರು ಠಾಣೆ ಪೊಲೀಸ್ ಪೇದೆಗೆ ಕೊರೋನಾ ಸೋಂಕು ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಪೇದೆಯ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥ ಚಾಮರಾಜನಗರ ಜಿಲ್ಲೆಯ 24 ಮಂದಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಇತ್ತೀಚೆಗೆ ಹನೂರು ತಾಲೂಕಿನ ಸಂಬಂಧಿಕರ ಮನೆಗೆ ಈ ಪೇದೆ ಹೋಗಿದ್ರು. ವರದಿ ಪಾಸಿಟಿವ್ ಬಂದ ಮೇಲೆ ಬೆಂಗಳೂರಿಗೆ ವಾಪಸ್ ಆಗಿದ್ದ. ಪಾಸ್ ಇಲ್ಲದೆ ಈ ಪೇದೆ ಹನೂರಿಗೆ ಭೇಟಿಯನ್ನ ಕೊಟ್ಟಿದ್ದು ಹೇಗೆ ಅಂತ
ಶಾಸಕ ನರೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಪೇದೆಯ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದಂತ ಬೆಂಗಳೂರಿನ 6 ಮಂದಿಯನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಕೊರೋನಾ ಬಂದಂತ ಸುದ್ದಿ ತಿಳಿದು ಪೇದೆ ಡಿಪ್ರೆಷನ್ಗೆ ಒಳಗಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಪೇದೆ ಸಂಪರ್ಕದಲ್ಲಿದ್ದಂತ ಇತರೆ ಪೊಲೀಸರಿಗೂ ಈಗ ಟೆನ್ಷನ್ ಶುರುವಾಗಿದೆ. 18 ಜನನ ಅವನ ಯಾವ್ದು ಪ್ರೈಮರಿ ಕಾಂಟ್ಯಾಕ್ಟ್ ಇತ್ತು, ಅವ್ರ ಮಾವನ ಮನೆ ಇರ್ಬೋದು, ಅವ್ರ ಮನೆ ಇರ್ಬೋದು, ಎಲ್ಲರನ್ನೂ ಕೂಡ 18 ಜನನ ಕರ್ಕೊಂಬಂದು ಕ್ವಾರಂಟೈನ್, ಪ್ರೈಮರಿ ಕಾಂಟ್ಯಾಕ್ಟ್ ಇರೋನು ಕ್ವಾರಂಟೈನ್ ಮಾಡಿದ್ದಾರೆ ರಾತ್ರಿ. ಮತ್ತು ಇವತ್ತು ಬೆಳಿಗ್ಗೆ ಸೆಕೆಂಡ್ರಿ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಅವರೆಲ್ಲನೂ ಕೂಡ ಟ್ರೇಸ್ ಔಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಈಗ ಕರ್ಕೊಂಬಂದು ಕ್ವಾರಂಟೈನ್ಗೆ ಆಗ್ತಕ್ಕಂಥದ್ದು ಮತ್ತು ಟೆಸ್ಟ್ ಮಾಡಿಸ್ತಕ್ಕಂಥದ್ದು. ಕೆಂಪು ವಲಯ ಹೊರತುಪಡಿಸಿ ಬೇರೆ ಕಡೆ ಆರ್ಥಿಕ ಚಟುವಟಿಕೆಗಳನ್ನು ಆರಂಭಿಸಲಾಗುವುದು ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಇವತ್ತು ಬಿಲ್ಡರ್ಸ್ ಹಾಗೂ ವಲಸೆ ಕಾರ್ಮಿಕರ ಜೊತೆ ಸಭೆ ನಡೆಸಿದ್ದೇನೆ. ನಾವು ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೇವೆ, ಹಿಂದೆ ನೀವೆಲ್ಲ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೇ ಕೆಲಸ ಒದಗಿಸುವ ಜವಾಬ್ದಾರಿ ನಮ್ಮದು. ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ, ಬೆಂಗಳೂರು ಬಿಟ್ಟು ಹೋಗಬೇಡಿ ಅಂತ ಸಿಎಂ ಕಾರ್ಮಿಕರಿಗೆ ಮನವಿ ಮಾಡಿದ್ದಾರೆ. ಇನ್ನು ನೇಕಾರರು, ರೈತರ ಜೊತೆ ಚರ್ಚೆ ಮಾಡಿದ್ದೇನೆ. ಆರ್ಥಿಕ ಸ್ಥಿತಿ ನೋಡಿಕೊಂಡು ಕೆಲವೊಂದು ಘೋಷಣೆಗಳನ್ನು ಮಾಡ್ತೇವೆ ಅಂತ ಸಿಎಂ ಬಿಎಸ್ವೈ ಹೇಳಿದರು. ಕೊರೋನಾ ಲಾಕ್ಡೌನ್ ನಿಂದ ಬಂದಾಗಿದ್ದಂತ ಮದ್ಯದ ಅಂಗಡಿಗಳು ನಿನ್ನೆಯಿಂದ ಓಪನ್ ಆಗಿದೆ. ಈಗ ಕೊರೋನಾದಿಂದ ಬಂದಾಗಿದ್ದಂತ ದೇವಸ್ಥಾನಗಳು ಯಾವಾಗ ಓಪನ್ ಆಗುತ್ತೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಮುಜರಾಯಿ ದೇವಸ್ಥಾನಗಳನ್ನ ಓಪನ್ ಮಾಡುವ ಸಂಬಂಧ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿದ್ದಾರಂತೆ. ಸಭೆಯಲ್ಲಿ ದೇವಸ್ಥಾನ ತೆರೆಯುವ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರಂತೆ. ಒಂದ್ ವೇಳೆ ದೇವಸ್ಥಾನ ತೆರೆದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಎಂಬುದರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡ್ರೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಬಹುದು ಎಂಬ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಮುಂದೂಡಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಜೂನ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋಕೆ ತಯಾರಿ ನಡೆದಿದೆ. ಜೂನ್ ಮೊದಲ ವಾರ ವೇಳಾಪಟ್ಟಿ ಪ್ರಕಟಿಸುವ ಸಾಧ್ಯತೆ ಇದೆ ಅಂತ ಫೇಸ್ಬುಕ್ ಲೈವ್ನಲ್ಲಿ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರಾಯಶಃ ಜೂನ್ 2ನೇ ವಾರ ಅಥವಾ 3ನೇ ವಾರ ನಾವು ಈ ಪರೀಕ್ಷೆ ಮಾಡುವ ಒಂದು ಚಿಂತನೆಯಲ್ಲಿ ನಾವು ಇದ್ದೀವಿ. ಸಿದ್ಧತೆನೇ ಇವಾಗಲೇ ಪ್ರಾರಂಭ ಮಾಡ್ತಾರೆ, ಚಿಂತನೆಯಲ್ಲಿ ನಾವು ಇದ್ದೀವಿ. ಎಲ್ಲಾ ರೀತಿಯ ಸುರಕ್ಷಾ ಕ್ರಮವನ್ನ ನಾವು ತಗೊಳ್ಳಕ್ಕೂ ಕೂಡ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ 3ನೇ ಹಂತದ ಲಾಕ್ಡೌನ್ ನಿಯಮಗಳನ್ನ ಸಡಿಲಿಕೆ ಮಾಡಿದ್ದೇ ತಡ. ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳತ್ತ ತೆರಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಗುರುವಾರದ ತನಕ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿದೆ. ಹೀಗಾಗಿ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳಿಕ್ಕೆ ಮೆಜೆಸ್ಟಿಕ್ ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಇಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಹಾಗೂ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹಾಗೆ ಫುಡ್ ಮಿನಿಸ್ಟರ್ ಆಗಿರುವಂತಹ ಗೋಪಾಲಯ್ಯ ಭೇಟಿಯನ್ನು ನೀಡಿದ್ರು. ಊರಿಗೆ ಹೋಗ್ತಿದ್ದಂತ ಕಾರ್ಮಿಕರ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಜೊತೆಗೆ ಬಸ್ ಚಾಲಕರಿಗೆ ಉಚಿತ ಬ್ರೆಡ್ ಮತ್ತು ನೀರಿನ ಬಾಟಲ್ ವಿತರಣೆ ಮಾಡಿದ್ರು. ನಿನ್ನೆಗಿಂತ ಇವತ್ತೇ ಕರ್ನಾಟಕದಲ್ಲಿ ಬಂಪರ್ ಎಣ್ಣೆ ಮಾರಾಟ ಆಗಿದೆ. ನಿನ್ನೆ ಒಂದೇ ದಿನ 45 ಕೋಟಿಗೂ ಹೆಚ್ಚು ಮದ್ಯ ಮಾರಾಟ ಆಗಿತ್ತು. ಆದರೆ ಇವತ್ತು 2ನೇ ದಿನ ಮದ್ಯ ಬರೋಬ್ಬರಿ 197 ಕೋಟಿಗೂ ಹೆಚ್ಚು ಮಾರಾಟ ಆಗಿದೆ. ಇವತ್ತು ಒಂದೇ ದಿನ 36,37 ಲೀಟರ್ಗೂ ಹೆಚ್ಚು ಭಾರತೀಯ ಮದ್ಯ ಮಾರಾಟ ಆಗಿದೆ. 7,02,000ಕ್ಕೂ ಹೆಚ್ಚು ಲೀಟರ್ ಬಿಯರ್ ಮಾರಾಟ ಆಗಿದೆ. 182 ಕೋಟಿ ರೂಪಾಯಿ ಮೌಲ್ಯದ ಭಾರತೀಯ ಮದ್ಯ ಮಾರಾಟ ಆಗಿದ್ರೆ 15 ಕೋಟಿ ರೂಪಾಯಿ ಮೌಲ್ಯದ ಬಿಯರ್ ಮಾರಾಟ ಆಗಿದೆ. ಇನ್ನು ಸಾಮಾನ್ಯ ದಿನಕ್ಕಿಂತಲೂ 3 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಗಿದೆ ಅನ್ನೋದನ್ನ ಅಬಕಾರಿ ಇಲಾಖೆಯ ಮೂಲಗಳೇ ಮಾಹಿತಿಯನ್ನ ನೀಡಿದ್ದು, ಚಿತ್ರದುರ್ಗದಲ್ಲೂ ಎಣ್ಣೆಗಾಗಿ ಯುವಕರು, ಮಹಿಳೆಯರು ಕ್ಯೂ ನಿಂತಿದ್ರು. ವ್ಯಕ್ತಿಯೊಬ್ಬ ಎಣ್ಣೆ ಕುಡಿದು ಫುಲ್ ಟೈಟ್ ಆಗಿ ಬಸ್ ನಿಲ್ದಾಣದ ತುಂಬಾ ತೂರಾಡಿದ್ದಾನೆ. ಒಟ್ನಲ್ಲಿ 2ನೇ ದಿನವೂ ಕೂಡ ಭರ್ಜರಿ ಎಣ್ಣೆ ಮಾರಾಟ ಆಗಿದೆ. ಕೊರೋನಾ ಲಾಕ್ಡೌನ್ ನಿಂದಾಗಿ 1.5 ತಿಂಗಳು ಮದ್ಯದ ಅಂಗಡಿಗಳನ್ನು ಮುಚ್ಚಲಾಗಿತ್ತು. ನಿನ್ನೆ ವೈನ್ ಶಾಪ್ ಓಪನ್ ಆಗ್ತಿದ್ದಂತೆ ಎಣ್ಣೆ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಮಂಡ್ಯದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಕುಡಿದ ಮತ್ತಿನಲ್ಲಿ ತಾಯಿ ಸ್ವಂತ ಮಗನ ತುಟಿಯನ್ನೇ ಕಚ್ಚಿ ತುಂಡರಿಸಿದ್ದಾಳೆ. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ತಡರಾತ್ರಿ ಒಂದು ಘಟನೆ ನಡೆದಿದೆ. ನಿನ್ನೆ ತಾಯಿ ಪಾರ್ವತಿ ಕಂಠಪೂರ್ತಿ ಕುಡಿದು ಕ್ಷುಲ್ಲಕ ಕಾರಣಕ್ಕೆ ಮಗನ ಜೊತೆಗೆ ಜಗಳ ತೆಗೆದಿದ್ದಾರೆ. ಜಗಳದ ವೇಳೆ ಮಗನ ತುಟಿಯನ್ನೇ ಕಚ್ಚಿ ತುಂಡರಿಸಿದ್ದಾಳೆ. ತಾಯಿಯ ಹಲ್ಲೆಗೊಳಗಾದಂತ ಮಗನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಕೋಲಾರದಲ್ಲಿ ಕುಡಿದ ಮತ್ತಿನಲ್ಲಿ ಇಬ್ಬರು ಕುಡುಕರು ಬಾರ್ ಮುಂದೆನೆ ಜಗಳವಾಡಿಕೊಂಡಿದ್ದಾರೆ. ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದ ರಾಘವೇಂದ್ರ ಲಿಕ್ಕರ್ ಶಾಪ್ ಬಳಿ ಈ ಒಂದು ಘಟನೆ ನಡೆದಿದೆ. ಬಾರ್ನಲ್ಲಿ ಎಣ್ಣೆ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತೆ ಈ ಒಂದು ಜಗಳ ಹೊಡೆದಾಡಿಕೊಳ್ಳುವಂತ ಹಂತಕ್ಕೆ ತಲುಪಿದೆ.
ತಿಂಗಳ ಬಳಿಕ ಮದ್ಯದಂಗಡಿ ಓಪನ್ ಆಗಿದ್ದಕ್ಕೆ ಉಡುಪಿಯಲ್ಲಿ ವ್ಯಕ್ತಿಯೊಬ್ಬ ಮದ್ಯದ ಬಾಟಲ್ಗೆ ಪೂಜೆ ಮಾಡಿದ್ದಾರೆ. ಕುಂದಾಪುರ ತಾಲೂಕಿನ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಮದ್ಯದ ಬಾಟಲ್ಗಳಿಗೆ ಹೂವಿನ ಅಲಂಕಾರ ಮಾಡಿ ತೆಂಗಿನಕಾಯಿ ಒಡೆದು ತೀರ್ಥದ ರೂಪದಲ್ಲಿ ಮದ್ಯ ಸೇವಿಸಿ ಸಂಭ್ರಮಪಟ್ಟಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಹಾಗೆಯೇ ಕುಡಿತದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ರೈಲ್ವೆ ಹಳಿ ಪಕ್ಕದ ಕಂಬದ ಮೇಲೆ ಮಲಗಿ ಹುಚ್ಚಾಟ ಮೆರೆದಿದ್ದಾನೆ. ಕೂಡಲೇ ಆತನನ್ನ ಸ್ಥಳೀಯರು ಸುರಕ್ಷಿತವಾಗಿ ಕೆಳಗಿಳಿಸಿ ಪ್ರಾಣವನ್ನ ಕಾಪಾಡಿದ್ದಾರೆ. ಇನ್ನು ಚಿತ್ರದುರ್ಗದ ಪಲ್ಲವಗೆರೆ ಗ್ರಾಮದ ಜಮೀನೊಂದರಲ್ಲಿ ಯುವಕರ ಗುಂಪಿನೊಂದಿಗೆ ಪೊಲೀಸ್ ಪೇದೆ ಭರ್ಜರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ನಿನ್ನೆ ಅಷ್ಟೇ ರಾಜ್ಯದೆಲ್ಲೆಡೆ ಮದ್ಯ ಸಿಗುತ್ತಾ ಇತ್ತು. ಕುಡುಕನೋರ್ವ ಎಣ್ಣೆ ಏಟಿನಲ್ಲಿ ವೈದ್ಯರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ. ಬೆಳಗಾವಿಯ ಯಕ್ಷಂಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಮದ್ಯಪಾನ ಮಾಡಿ ಬಿದ್ದು ಗಾಯಗೊಂಡಿದ್ದ ಆರೋಪಿ ಸಂಜೀವ್ ಕುಮಾರ್ ಆಸ್ಪತ್ರೆಗೆ ಹೋಗಿದ್ದ. ಈ ವೇಳೆ ವೈದ್ಯರ ಜೊತೆ ಗಲಾಟೆ ಮಾಡಿ ಹಲ್ಲೆಯನ್ನು ನಡೆಸಿದ್ದಾನೆ. ಜೊತೆಗೆ ಆಸ್ಪತ್ರೆ ಪೀಠೋಪಕರಣಗಳನ್ನ ಕೂಡ ಧ್ವಂಸಗೊಳಿಸಿದ್ದಾನೆ. ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಸದಲಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಇನ್ನು ಯಕ್ಷಂಬ ಪಟ್ಟಣದಲ್ಲಿ ಚಿಕಿತ್ಸೆ ನೀಡಿದಂತ ವೈದ್ಯರ ಮೇಲೆ ಹಲ್ಲೆ ನಡೆಸಿದಂತ ಇದೇ ಕುಡುಕ ಇನ್ನೊಂದು ಅವಾಂತರವನ್ನ ಕೂಡ ಮಾಡಿದ. ಪೊಲೀಸ್ ಜೀಪಿಗೆ ಅಡ್ಡ ಮಲಗಿ ಕುಡುಕ ರಂಪಾಟವನ್ನು ನಡೆಸಿದ. ನನ್ನ ಮೇಲೆ ಜೀಪ್ ಹಚ್ಕೊಂಡು ಹೋಗಿ ಅತ್ಲಗೆ ಅಂತ ಗಲಾಟೆಯನ್ನ ಮಾಡಿದ. ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಎಣ್ಣೆ ಸಿಕ್ತಿದ್ದ ಹಾಗೆ ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಹಾಡ ಹಗಲೇ ನಡು ರಸ್ತೆಯಲ್ಲಿ ರೌಡಿ ಶೀಟರ್ನ ಬರ್ಬರ ಹತ್ಯೆ ನಡೆದಿದೆ. ಮೃತ ಕರಣ್ ಸಿಂಗ್ ಬಾಗಲಗುಂಟೆಯ ಠಾಣೆ ರೌಡಿ ಶೀಟರ್ ಆಗಿದ್ದು ಸಿಡಿದೈ ಹಳ್ಳಿ ಸರ್ಕಲ್ ಬಳಿ ಹತ್ಯೆ ನಡೆಸಿ ಸ್ನೇಹಿತರು ಎಸ್ಕೇಪ್ ಆಗಿದ್ದಾರೆ. ಪುಡಿ ರೌಡಿ ಶೀಟರ್ ಪ್ರಭು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಈತ ಎಣ್ಣೆ ಕಿಕ್ಕಲು ಮೈಸೂರಲ್ಲೂ ರಕ್ತಪಾತ ಆಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಖ್ಯಾತಮಾರನಹಳ್ಳಿಯಲ್ಲಿ ಸ್ನೇಹಿತರೆಲ್ಲ ಸೇರಿ ಮದ್ಯ ಸೇವಿಸಿದ್ದಾರೆ. ಎಣ್ಣೆ ಪಾರ್ಟಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಮಧು ಕಿರಣ್ ಅನ್ನುವ ಯುವಕರು ಸತೀಶ್ ಅನ್ನುವಾತನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ವಿಚಾರದಲ್ಲಿ ಕೊಲೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲೂ ಮದ್ಯ ತಂದ ಅವಾಂತರ ಶಿಷ್ಟಲ. ಕೋಲಾರದ ಗಡಿ ಆಂಧ್ರದ ಚಿತ್ತೂರು ಜಿಲ್ಲೆಯ ಪಲಮನೇರು ಬಳಿ ಮದ್ಯ ಸೇವಿಸಿ ಪತ್ನಿ ಮೇಲೆ ಕುಡುಕ ಪತಿ ಹಲ್ಲೆ ಮಾಡಿದ್ದಾನೆ. ಇದರಿಂದ ಮನನೊಂದ ಪತ್ನಿ ಜಗದ ಮಗಳು ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕುಡಿದು ಹಲ್ಲೆ ಮಾಡಿರುವುದಾಗಿ ಆರೋಪಿ ಚೊಕ್ಕಲಿಂಗ ತಪ್ಪೊಪ್ಪಿಕೊಂಡಿದ್ದಾನೆ. ಪಲಮನೇರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಲಾಕ್ಡೌನ್ ಸಡಿಲಿಕೆಯ ಜೊತೆ ರಾಜ್ಯದಲ್ಲಿ ಮದ್ಯ ಮಾರಾಟ ಆರಂಭವಾಗಿದೆ. ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ದಾಖಲಿಸಿದೆ. ರಾಜ್ಯದಾದ್ಯಂತ ನಿನ್ನೆ 45 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. 3.9 ಲಕ್ಷ ಲೀಟರ್ ಬಿಯರ್ ಮತ್ತು 8.5 ಲಕ್ಷ ಲೀಟರ್ ಮದ್ಯ ಮಾರಾಟವಾಗಿತ್ತು. ಇನ್ನು ಇಂದಿನಿಂದ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಶೇಕಡ 6% ಅಬಕಾರಿ ಸೆಸ್ ಹೆಚ್ಚಳ ಮಾಡಿದೆ. ಇಂದಿನ ದರಕ್ಕಿಂತ ಮದ್ಯದ ಬೆಲೆ ಶೇಕಡ 6% ಹೆಚ್ಚಾಗಲಿದೆ. ಇನ್ನು ಹೆಚ್ಚಿನ ಬೆಲೆ ನೀಡಿ ಮದ್ಯ ಖರೀದಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ರಾಜ್ಯದಲ್ಲಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಅವರ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಬಡವರಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆನೇಕೆರೆ, ಮಾಳಿನಹಳ್ಳಿ, ಉದಯಪುರ ಸೇರಿದಂತೆ 20 ಗ್ರಾಮಗಳಲ್ಲಿ ಫುಡ್ ಕಿಟ್ ಅನ್ನ ವಿತರಣೆ ಮಾಡಿದರು. ಬಡವರು, ನಿರ್ಗತಿಕರು ಮತ್ತು ಎಲ್ಲ ವರ್ಗದ ಶ್ರಮಿಕರಿಗೆ ಫುಡ್ ಕಿಟ್ ಅನ್ನ ವಿತರಿಸಿದ್ದು ಡಾಕ್ಟರ್ ಸೂರಜ್ ರೇವಣ್ಣ. ನಮ್ಮ ಕೈಲಿ ಆಗೋಷ್ಟು ಒಂದು 600ರಿಂದ 700 ಕಿಟ್ ಇವತ್ತು ಸಾಕಷ್ಟು ಅನುಕೂಲ ಆಗುವಂತೆ ಇವತ್ತು ನಾವು ಮಾಡ್ತಾ ಇದೀವಿ. ಇವತ್ತು ಈ ಉದ್ದೇಶ ಇಷ್ಟೇನೆ, ಜನರಿಗೆ ಇವತ್ತು ತಪ್ಪಭಿಪ್ರಾಯ ಹೋಗಬಾರ್ದು. ಈ ಸುಮ್ಮನೆ ಕಡು ಬಡವರು ಕೊಡ್ತಾರೆ ಅಥವಾ ನಾನು ನೋಡಿದ್ದೀನಿ ಯಾರ್ಯಾರಿಗೆ ಬೇಕು ಕೊಡೋದು, ಒಂದು 4 ಫೋಟೋ ಕೊಡೋದು ಇದು ಉದ್ದೇಶ ಅಲ್ಲ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 46,711 ಮಂದಿಗೆ ಈಗ ಏರಿಕೆಯಾಗಿದೆ. ಭಾರತದಲ್ಲಿ ಇದುವರೆಗೂ ಸಾವನ್ನಪ್ಪಿರುವವರ ಸಂಖ್ಯೆ 1,583ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರಿದ್ದು 14,541 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಮಹಾರಾಷ್ಟ್ರದಲ್ಲಿ 583 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. 2ನೇ ಸ್ಥಾನದಲ್ಲಿ ಗುಜರಾತ್ ಇದ್ದು ಗುಜರಾತ್ನಲ್ಲಿ 5,804 ಮಂದಿಗೆ ಸೋಂಕು ದೃಢಪಟ್ಟಿದೆ. ಗುಜರಾತ್ನಲ್ಲಿ ಕೊರೋನಾಗೆ ಒಟ್ಟು 319 ಮಂದಿ ಬಲಿಯಾಗಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿ ಇದ್ದು 4,898 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ನವದೆಹಲಿಯಲ್ಲಿ ಕೊರೋನಾಗೆ ಇದುವರೆಗೂ 64 ಮಂದಿ ಬಲಿಯಾಗಿದ್ದಾರೆ. 4ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ 3,049ಕ್ಕೆ ಏರಿಕೆಯಾಗಿದೆ. ವಿಶ್ವದಾದ್ಯಂತ ಹೆಮ್ಮಾರಿಗೆ ಸಾವನ್ನಪ್ಪಿದವರ ಸಂಖ್ಯೆ 2,54,000 ಗಡಿಯನ್ನು ತಲುಪಿದೆ. 36,70,000ಕ್ಕೂ ಹೆಚ್ಚು ಮಂದಿಯಲ್ಲಿ ಕೊರೋನಾ ವೈರಸ್ ಸೋಂಕು ಕಾಣಿಸಿಕೊಂಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಕೊರೋನಾದಿಂದ ನರಳಾಡ್ತಾ ಇದೆ. ಅಮೆರಿಕದಲ್ಲಿ 70,000ಕ್ಕೂ ಹೆಚ್ಚು ಮಂದಿ ಬಲಿಯಾದರೆ 12,13,000ಕ್ಕೂ ಹೆಚ್ಚು ಜನರಿಗೆ ಸೋಂಕು ದೃಢವಾಗಿದೆ. ಇನ್ನು ಇಟಲಿಯಲ್ಲಿ 29,000ಕ್ಕೂ ಹೆಚ್ಚು ಮಂದಿ ಅಸುನೀಗಿದ್ರೆ 2 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ಸ್ಪೇನ್ನಲ್ಲಿ 25,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದರೆ 2,50,000ಕ್ಕೂ ಹೆಚ್ಚು ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ಫ್ರಾನ್ಸ್ನಲ್ಲಿ ಸಾವಿನ ಸಂಖ್ಯೆ 25,000 ಗಡಿಯನ್ನು ದಾಟಿದೆ. ಅಲ್ಲಿ 1,69,000ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಜರ್ಮನಿ ಹಾಗೂ ಇಂಗ್ಲೆಂಡ್ನಲ್ಲೂ ಕೂಡ
ತಲಾ 1.5 ಲಕ್ಷಕ್ಕೂ ಅಧಿಕ ಸೋಂಕಿತರಿದ್ದಾರೆ. ಇಂಗ್ಲೆಂಡ್ನಲ್ಲಿ ಸಾವಿನ ಸಂಖ್ಯೆ 28,000 ಗಡಿಯನ್ನ ದಾಟಿದೆ. ದಾವಣಗೆರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದಿನಿಂದ ಹೊಸ ನಿಯಮ ಜಾರಿ ಮಾಡಲಾಗಿದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 1ರವರೆಗೆ ಮಾತ್ರ ಅಗತ್ಯ ವಸ್ತುಗಳ ಸೇವೆ ಲಭ್ಯವಾಗುತ್ತೆ. ಕೊರೋನಾ ಸೋಂಕು ಹಾಗೂ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಆದೇಶವನ್ನು ಹೊರಡಿಸಿದ್ದಾರೆ. ದಾವಣಗೆರೆಯಲ್ಲಿ ಒಟ್ಟು 28 ಆಕ್ಟಿವ್ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇದ್ವು ನಿನ್ನೆವರೆಗೂ. ಇವತ್ತು ಅದು 38ಕ್ಕೆ ಏರಿಕೆ ಆಗಿದೆ. ಅನಗತ್ಯ ಜನಸಂದಣಿ ಸಂಚಾರ ತಡೆಗೆ ಹೊಸ ನಿಯಮಾವಳಿ ರೂಪಿಸಲಾಗಿದೆ. ದಾವಣಗೆರೆ ಪಾಲಿಕೆ ವ್ಯಾಪ್ತಿಗೆ ಈ ಒಂದು ನಿಯಮ ಅನ್ವಯವಾಗಲಿದ್ದು ಕಂಟೈನ್ಮೆಂಟ್ ಝೋನ್ನ 15 ಗ್ರಾಮಕ್ಕೂ ಇದೇ ನಿಯಮ ಅನ್ವಯವಾಗಲಿದೆ. ಅಗತ್ಯ ವಸ್ತುಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದ್ದು ಕೃಷಿ ತೋಟಗಾರಿಕೆ ಚಟುವಟಿಕೆಗೆ ಯಾವುದೇ ಅಡ್ಡಿ ಇಲ್ಲ. ಲಾಕ್ಡೌನ್ನಿಂದಾಗಿ ಕಳೆದ 1.5 ತಿಂಗಳಿಂದ ಮದ್ಯದಂಗಡಿ ಬಂದ್ ಆಗಿತ್ತು. ಎಣ್ಣೆ ಇಲ್ಲದೆ ಕಂಗಾಲಾಗಿದ್ದ ಕುಡುಕರ ಪಾಲಿನ ದೇವಸ್ಥಾನ ಈಗ ತೆರೆದಿದೆ. ಮದ್ಯ ಮಾರಾಟದ ವಹಿವಾಟಿನಲ್ಲಿ ಮೊದಲ ದಿನವೇ ಅಬಕಾರಿ ಇಲಾಖೆಯ ಬೊಕ್ಕಸ ತುಂಬಿಸುವಲ್ಲಿ ಮದ್ಯಪ್ರಿಯರು ಸಕ್ಸಸ್ ಆಗಿದ್ದಾರೆ. ಫಸ್ಟ್ ಡೇ ಭರ್ಜರಿ ಕಲೆಕ್ಷನ್ನ ಭಾಗ ಆಗಿರುವ ಸಾಕ್ಷಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ವ್ಯಕ್ತಿಯೊಬ್ಬ ಬರೋಬ್ಬರಿ 95,347 ರೂಪಾಯಿಯ ಎಣ್ಣೆ ಖರೀದಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಎಣ್ಣೆಯ ಬಿಲ್ ಎಲ್ಲಾ ಕಡೆ ವೈರಲ್ ಆಗಿತ್ತು. ಇನ್ನು ಬೆಂಗಳೂರಿನ ವನಿಲಾ ಸ್ಪಿರಿಟ್ ಝೋನ್ ಚಿಕ್ಕ ಆಡುಗೋಡಿಯಲ್ಲಿ ವ್ಯಕ್ತಿಯೊಬ್ಬ 52,841 ರೂಪಾಯಿ ಮೊತ್ತದ ಮದ್ಯ ಖರೀದಿಸಿದ್ದಾನೆ. ಮಂಗಳೂರಲ್ಲಿ ಮತ್ತೊಬ್ಬ ವ್ಯಕ್ತಿ 59,952 ರೂಪಾಯಿಯ ಮದ್ಯ ಖರೀದಿ ಮಾಡಿದ್ದಾನೆ. ಭಾರಿ ಮೊತ್ತದ ಮದ್ಯದ ಬಿಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವೈರಲ್ ಆಗ್ತಿದೆ. ಕೊರೋನಾ ಅಂದ್ರೆ ಎಲ್ರಿಗೂ ಭಯ. ಆಂಬ್ಯುಲೆನ್ಸ್ ಚಾಲಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸವನ್ನ ಮಾಡ್ತಾರೆ. ಇಂಥ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲಿಕ್ಕೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆ ನಿರ್ಧರಿಸಿದೆ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಕೊರೋನಾದಿಂದ ಮೃತಪಟ್ಟವರ ದೇಹವನ್ನು ವಾರಸುದಾರರಿಗೆ ಕೊಡುವುದಿಲ್ಲ. ಬದಲಿಗೆ ಆಯಾ ಕೋವಿಡ್ ಆಸ್ಪತ್ರೆ ಆಡಳಿತವೇ ಸುರಕ್ಷಿತ ಮಾನದಂಡವನ್ನು ಅನುಸರಿಸಿ ಅಂತ್ಯಕ್ರಿಯೆಯನ್ನ ನೆರವೇರಿಸುತ್ತದೆ. ಈ ವೇಳೆ ಸಂಬಂಧಿಕರು ದೂರದಲ್ಲಿ ನಿಂತು ವೀಕ್ಷಿಸಬಹುದು. ಆದರೆ ಸುರಕ್ಷತಾ ಕ್ರಮಗಳನ್ನ ಒದಗಿಸಿದ್ರೂ ಕೂಡ ಸೋಂಕು ಹರಡುವಿಕೆ ಭೀತಿಯಿಂದ ಮೃತರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಇದೇ ಕಾರಣಕ್ಕೆ ಪ್ರೋತ್ಸಾಹ ಧನ ನೀಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಜಿಲ್ಲಾಸ್ಪತ್ರೆಯ ರಕ್ಷಾ ಸಮಿತಿಯ ಅನುದಾನದಿಂದ ಈ ಹಣವನ್ನು ನೀಡಲಾಗುತ್ತದೆ. ಇನ್ನು ಈ ಘೋಷಣೆ ಬಳಿಕ ಖಾಸಗಿ ಆಂಬ್ಯುಲೆನ್ಸ್ನ ಮಾಲೀಕರೊಬ್ಬರು ಸೋಂಕಿತರ ಶವ ಸಂಸ್ಕಾರ ಮಾಡಲಿಕ್ಕೆ ಹೆಸರನ್ನ ನೋಂದಣಿ ಮಾಡಿಸಿದ್ದಾರೆ. ಮೇ ತಿಂಗಳಲ್ಲಿ ಸರ್ಕಾರಕ್ಕೆ ಶೇಕಡಾ 60ರಷ್ಟು ತೆರಿಗೆ ಆದಾಯ ಬರಲಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಕಳೆದ ತಿಂಗಳು ಏಪ್ರಿಲ್ನಲ್ಲಿ ತೆರಿಗೆ ಸಂಗ್ರಹ ಕುಸಿದಿದ್ದು ಮೇ ತಿಂಗಳಲ್ಲಿ ಕನಿಷ್ಠ 60ರಷ್ಟು ತೆರಿಗೆ ಆದಾಯದ ಗುರಿಯನ್ನ ಹೊಂದಲಾಗಿದೆ. ಈ ಮೂಲಕ ಆರ್ಥಿಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಒಂದು ಆಶಾಭಾವನೆಯನ್ನ ಹೊಂದಿದೆ ಸರ್ಕಾರ. ಕಳೆದ ತಿಂಗಳಲ್ಲಿ ತೆರಿಗೆ ಮುಖ್ಯಸ್ಥರಿಗೆ 10,500 ಕೋಟಿ ರೂಪಾಯಿ ಸಂಗ್ರಹದ ಗುರಿಯನ್ನ ನೀಡಲಾಗಿತ್ತು. ಆದರೆ ಸಂಗ್ರಹವಾಗಿದ್ದು ಕೇವಲ 500 ಕೋಟಿ ರೂಪಾಯಿ. ಮೇ 17ರ ನಂತರ ಲಾಕ್ಡೌನ್ ಮುಗಿಯುವಂತಹ ಹಿನ್ನೆಲೆಯಲ್ಲಿ ಕನಿಷ್ಠ 60,000 ಕೋಟಿ ತೆರಿಗೆ ಸಂಗ್ರಹ ಆಗತ್ತೆ ಅಂತ ಹಣಕಾಸು ಇಲಾಖೆ ಲೆಕ್ಕಾಚಾರ. ಆದರೆ ಜಿಎಸ್ಟಿ ಸೇರಿದಂತೆ ವಾಣಿಜ್ಯ ತೆರಿಗೆಗಳಲ್ಲಿ ಶೇಕಡಾ 40ರಷ್ಟು ತೆರಿಗೆ ಬರುತ್ತೆ. ಆದರೆ ಅನೇಕ ವ್ಯಾಪಾರಿಗಳು ತೆರಿಗೆ ಪಾವತಿಯನ್ನು ಮುಂದೂಡುತ್ತಾರೆ ಅಂತಾನೆ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ನಂಜನಗೂಡು ಕಾರ್ಖಾನೆ ತನಿಖೆ ಹಾಗೂ ಹೋರಾಟದಲ್ಲಿ ನನಗೆ ಸರ್ಕಾರದಿಂದ ಬೆಂಬಲ ಸಿಕ್ಕಿಲ್ಲ ಅಂತ ಬಿಜೆಪಿಯ ಶಾಸಕ ಹರ್ಷವರ್ಧನ್ ತಮ್ಮ ಪಕ್ಷದ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜುಬಿಲಿಯಂಟ್ ವಿಚಾರದಲ್ಲಿ ಸತ್ಯ ಎಲ್ರಿಗೂ ಕೂಡ ಗೊತ್ತಿದೆ, ಆದರೆ ಹೇಳಲಿಕ್ಕೆ ಯಾರಿಗೂ ಧೈರ್ಯವಿಲ್ಲ. ನನ್ನನ್ನ ತಪ್ಪಿತಸ್ಥನಂತೆ ಮಾಡಿ ಕಂಪನಿಯದ್ದು ತಪ್ಪೇ ಇಲ್ಲ ಎಂಬಂತೆ ಬಿಂಬಿಸಲಾಗಿದೆ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಹರ್ಷಗುಪ್ತರಿಂದ ತನಿಖೆಗೆ ನಾನು ಒತ್ತಾಯಿಸಿದ್ದೆ, ಆದರೆ ತನಿಖೆ ನಡೆಸಿದ ಅಂತಹ ಅಧಿಕಾರಿಯಿಂದಲೇ ಏನೂ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಏನ್ ಹೇಳೋಕ್ಕಾಗುತ್ತೆ. ತನಿಖೆಗೆ ಸಹಕರಿಸದೇ ಇರುವುದು ಎಲ್ಲೋ ಒಂದು ಕಡೆ ನಿರಾಶೆಯಾಗಿದೆ ಅಂತ ಹೇಳಿದರು. ಕಂಪನಿ ಮಾಡಿದ ಆರೋಪದ ಸಂದರ್ಭದಲ್ಲಿ ನಾನು ಹರ್ಷಗುಪ್ತ ಅವ್ರನ್ನ ಅವತ್ತೇನೆ ನೇಮಿಸ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ನೇಮಿಸೋದ್ರಲ್ಲಿ ಸ್ವಲ್ಪ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಲ್ಪ ವಿಳಂಬ ಮಾಡ್ತಿದ್ದ ಕಾರಣದಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಟ್ಟಿದೆ. ಈ ನನ್ನ ಕಡೆಯಿಂದ ನಾನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೊಬ್ರು ಹರ್ಷಗುಪ್ತ ಅಂತವ್ರು ಹಾಕಿಸ್ಬಿಟ್ರು, ಅವರು ಕೂಡ ಕೈ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನನಗೆ ಏನಪ್ಪ ಈಗ ಸಂಸದೆ ಶೋಭಾ ಕರಂದ್ಲಾಜೆಗೆ ಬೆದರಿಕೆ ಕರೆ ಬರ್ತಾ ಇದ್ದಾವಂತೆ. ದುಬೈ ಮಸ್ಕತ್ನಿಂದ ನಿರಂತರ ಬೆದರಿಕೆ ಕರೆ ಬರ್ತಿರುವುದಾಗಿ ವಿಡಿಯೋ ಮಾಡಿ ಬೇಸರವನ್ನ ತೋಡಿಕೊಂಡಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ. ಕೇರಳದ ಹಿಂದೂ ಕಾರ್ಯಕರ್ತನಿಗೆ ಮಸ್ಕತ್ನಲ್ಲಿ ಹಲ್ಲೆಯಾಗಿತ್ತು. ಆ ಹಲ್ಲೆ ಸಂಬಂಧ ನಾನು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದೆ. ಇದೇ ಕಾರಣಕ್ಕೆ ನನಗೆ ದಿನನಿತ್ಯ 100 ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ, ನನಗೆ ಹಲವಾರು ಅಶ್ಲೀಲ ಕರೆಗಳು ಬರ್ತಾ ಇದ್ದಾವೆ ಅಂತ ಶೋಭಾ ಕರಂದ್ಲಾಜೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.
ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಉಗ್ರರು ಯೋಧರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಗುಂಡಿನ ದಾಳಿಯಲ್ಲಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಹುತಾತ್ಮ ವೀರ ಯೋಧರಿಗೆ ಭಾರತೀಯ ಸೇನೆ ಪುಷ್ಪ ನಮನ ಅರ್ಪಿಸಿತು. ಕುಪ್ವಾರ ಜಿಲ್ಲೆಯ ಹಂದ್ವಾರದ ಮನೆಯೊಂದರಲ್ಲಿ ಉಗ್ರರು ನಾಗರಿಕರನ್ನ ಒತ್ತೆಯಾಳುಗಳನ್ನಾಗಿಟ್ಟುಕೊಂಡಿದ್ರು. ಈ ವೇಳೆ ಕರ್ನಲ್ ಅಶುತೋಷ್ ಶರ್ಮಾ ತಮ್ಮ ಜೀವವನ್ನ ಪಣಕ್ಕಿಟ್ಟು ಒತ್ತೆಯಾಳುಗಳನ್ನ ರಕ್ಷಿಸಿದ್ರು. ಉಗ್ರರು ಗುಂಡಿನ ದಾಳಿಯಲ್ಲಿ ಕರ್ನಲ್ ಅಶುತೋಷ್ ಶರ್ಮಾ ಸೇರಿದಂತೆ 4 ಹುತಾತ್ಮರಾಗಿದ್ದಾರೆ. ಹುತಾತ್ಮ ವೀರ ಯೋಧರಿಗೆ ಜೈಪುರದಲ್ಲಿ ಭಾರತೀಯ ಸೇನೆ ಗೌರವ ವಂದನೆ ಸಲ್ಲಿಸಿದೆ. ಕೊರೋನಾ ವೈರಸ್ನಿಂದಾಗಿ ಹೊರ ದೇಶಗಳಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರುವಂತಹ ಭಾರತೀಯರನ್ನ ವಾಪಸ್ ಕರೆತರಲಿಕ್ಕೆ ಭಾರತ ಮುಂದಾಗಿದೆ. ಅರಬ್ ಸಂಸ್ಥಾನಗಳು, ಬ್ರಿಟನ್, ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಿಂದ ಬರೋಬ್ಬರಿ 2 ಲಕ್ಷ ಜನರನ್ನ ಭಾರತಕ್ಕೆ ವಾಪಸ್ ಕರೆತರಲಾಗ್ತಾ ಇದೆ. ಇದಕ್ಕಾಗಿ ವಾಯುಸೇನೆ, ವಿಮಾನಗಳು, ನೌಕಾಸೇನೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಮೇ 7ರಂದು ಮೊದಲ ಹಂತದಲ್ಲಿ ದುಬೈ ಹಾಗೂ ಅಬುದಾಬಿಯಿಂದ ಭಾರತಕ್ಕೆ ವಾಪಸ್ ಬರುವುದಕ್ಕೆ 2 ಲಕ್ಷ ಜನ ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅರಬ್ ರಾಷ್ಟ್ರದಲ್ಲಿ ಕೊರೋನಾ ಲಾಕ್ಡೌನ್ ನೀತಿ ಭಾರಿ ಕಠಿಣವಾಗಿರುವುದರಿಂದ ಅಲ್ಲಿ ಭಾರತೀಯರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೀಗಾಗಿ ಮೊದಲು ಅಲ್ಲಿನ ಭಾರತೀಯರನ್ನ ವಾಪಸ್ ಕರೆತರಲಾಗ್ತಾ ಇದೆ. ಭಾರತಕ್ಕೆ ಬರುವವರಿಗೆ ಅಲ್ಲಿಯೇ ಪರೀಕ್ಷೆ ಮಾಡಲಿದ್ದು ಸೋಂಕಿನ ಲಕ್ಷಣ ಇಲ್ಲದಿದ್ರೆ ಮಾತ್ರ ಇಲ್ಲಿಗೆ ಕರೆತರಲಿಕ್ಕೆ ನಿರ್ಧರಿಸಲಾಗಿದೆ. ಭಾರತಕ್ಕೆ ಬಂದ ಮೇಲೂ ಕೂಡ ಅವರನ್ನು 14 ದಿನ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಮಾಲ್ಡೀವ್ಸ್ಗೆ ಈಗಾಗಲೇ ನೌಕಾಸೇನೆ ತೆರಳಿದ್ದು ಅಲ್ಲಿಂದ ಮೇ 8ರಂದು ಭಾರತೀಯರನ್ನ ವಾಪಸ್ ಕರೆತರಲಿದೆ. ಎಲ್ಲಾ ಕಡೆ ಮದ್ಯದ ಅಂಗಡಿಗಳು ಓಪನ್ ಆಗಿವೆ ಅಂತ ಖುಷಿ ಪಟ್ಟರೆ ದೆಹಲಿ ಜನ ಮಾತ್ರ ಸಂಕಟ ಪಡುವಂತಾಗಿದೆ. ಯಾಕಂದ್ರೆ ದೆಹಲಿ ಸರ್ಕಾರ ಆರ್ಥಿಕ ನಷ್ಟ ತಡೆದೊದಗಿಸಲು ಭಾರಿ ಪ್ಲಾನ್ ಮಾಡಿದೆ. ಮದ್ಯ ಮಾರಾಟದ ಮೇಲೆ ಬರೋಬ್ಬರಿ 70% ಕೊರೋನಾ ಸೆಸ್ ಹೇರಿಕೆ ಮಾಡಿದೆ. ಅಂದ್ರೆ 1,000 ರೂಪಾಯಿ ಮದ್ಯದ ಬೆಲೆ ಇವತ್ತಿನಿಂದ 1,700 ರೂಪಾಯಿ ಆಗುತ್ತೆ. ನಿನ್ನೆ ತಾನೇ ಸಿಎಂ ಕೇಜ್ರಿವಾಲ್ ಮದ್ಯದ ಮೇಲಿನ ಸೆಸ್ ಏರಿಕೆ ಬಗ್ಗೆ ಘೋಷಣೆ ಮಾಡಿದ್ರು. ಈ ಮೂಲಕ ಭರ್ಜರಿ ಆದಾಯ ಗಳಿಸಿ ಆರ್ಥಿಕ ನಷ್ಟ ಸರಿದೂಗಿಸೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಇಂದಿರಾ ಐವಿಎಫ್ ಗ್ರೂಪ್ನ ಡಾಕ್ಟರ್ ಅಜಯ್ ಮುರುದಿಯಾಗೆ ಇಂಟರ್ ನ್ಯಾಷನಲ್ ಮೆಡಿಕಲ್ ಜರ್ನಲ್ ಹೊಸ ಬಿರುದು ಒಂದನ್ನು ನೀಡಿದೆ. ಐವಿಎಫ್ ಮೂಲಕ ಮಕ್ಕಳಿಲ್ಲದವರಲ್ಲಿ ಚಿಕಿತ್ಸೆ ನೀಡಿ ಮಗು ಪಡೆಯಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಐವಿಎಫ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದನ್ನು ನೀಡಿದೆ. ಇಂದಿರಾ ಐವಿಎಫ್ ಗ್ರೂಪ್ನ ಡಾಕ್ಟರ್ ಅಜಯ್ ಮುರುದಿಯಾ ಸಾಕಷ್ಟು ಸಾಮಾಜಿಕ ಸೇವೆ ಕೂಡ ಮಾಡ್ತಾ ಇದ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಒತ್ತು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮಕ್ಕೂ ನೆರವನ್ನು ನೀಡ್ತಾ ಇದ್ದಾರೆ. I am Dr. Ajay Murdia, Chairman, Indira IVF Group of Hospitals. Today is the important day in the history of Indira IVF. On 2nd May 2011, Indira IVF was started to give latest technology to the infertile couples. Now, we are having 89 centers across India, having very large family of more than 225 doctors and approximately staff of around 2,000 people. Our aim is to fulfill their dream of parenthood. ಇದೇ ಇವತ್ತಿನ 30 Minutes 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.